ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುನರ್ವಂಗೆ ಯಾಕೋ ಶೀತ ಕೆಮ್ಮು ಯಾವುದು ಹೋಗ್ತಾನೇ ಇಲ್ಲ. ಕೆಮ್ಮಂತೂ ಬಿಡಿ, ಅದು ಹೋಗೋದೇ ಇಲ್ಲ, ತುಂಬ ಟೈಮ್ ತಗೊಳುತ್ತೆ. ಸುಮಾರು ದಿವಸ ಆಯಿತು ಸ್ಟಾರ್ಟಾಗಿ. ಕಡಿಮೆ ಆಗಿತ್ತು, ಬಟ್ ಯಾಕೋ ಒಂದು ಐಸ್ ಕ್ರೀಮ್ ತಿಂದ್ಬಿಟ್ಟ ಮತ್ತೆ ಶುರುವಾಗಿತ್ತು. ಯಾವುದೇ ಮನೆ ಮದ್ದು ಏನೇ ಟ್ರೈ ಮಾಡಿದ್ರೂ ಹೋಗ್ತಾ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ಕೆಮ್ಮದು ಸಿರಪ್ ಕೊಟ್ಟಿದ್ದೆ, ಕುಡಿತಾ ಇದ್ದ. ಅವನು ಜ್ವರದ ಸಿರಪ್ಪು ಶೀತದ್ದಾದರೆ ಇಷ್ಟಪಟ್ಟು ಕುಡ್ಕೊಂಬಿಡ್ತಾನೆ. ಅದೆರಡು ಅಷ್ಟೊಂದು ಕಹಿ ಇರಲ್ವ ಏನೋ, ಚೆನ್ನಾಗಿರುತ್ತೆ ಏನೋ, ಇಷ್ಟಪಟ್ಟು ಕುಡಿತಾನೆ ಅದೆರಡನ್ನೂ. ಆದರೆ ಕೆಮ್ಮದು ಮಾತ್ರ ಅಷ್ಟೊಂದು ಇಷ್ಟಪಡಲ್ಲ. ಅದಕ್ಕೆ ಯೋಚನೆ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಸುಮಾರು ಹೊತ್ತಾದಮೇಲೆ ಕುಡಿತಾ ಇದ್ದಾನೆ. ಚೆನ್ನಾಗಿಲ್ವಾ? ಇನ್ನೊಂದು ಚೂರಿದೆ, ಕುಡ್ಕೊ ಅಂದ್ಕೊ. ಹಾಂ, ವೆರಿ ಗುಡ್, ಸೂಪರ್. ಕೊಡ ಹೈಫೈ. ಸಾಕು 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 ಸಾಕು, ಅದು ಮುಟ್ಟಂಗಿಲ್ಲ ಅದೆಲ್ಲ ಬಿಡು. ಬೇಡ, ಅದು ವಾಶ್ ಮಾಡಬೇಕು, ಅಂಟಾಗುತ್ತೆ ಬಿಡು. ಓದು ಕೂತ್ಕೊಂಡಾಯ್ತು. ಎಲ್ಲಿ ಓದಿದ್ಯಾ? ಇನ್ನೊಂದ್ಸಲ ಓದು, ಏನಾಗಲ್ಲ. ಆಮೇಲಿಂದ ಅವನಿಗೆ ತುಂಬ ಕೂದಲೆಲ್ಲ ಬೆಳ್ಕೊಂಬಿಟ್ಟಿತ್ತು. ನಾನು ಮದುವೆ ಟೈಮಲ್ಲಿ ಕಟ್ ಮಾಡಿಸೋಣ, ಮದುವೆ ಹತ್ತತ್ರ ಬಂದಾಗ, ಸೊ ಮೈಸೂರಲ್ಲಿ ಕಟ್ ಮಾಡಿಸೋಣ ಅಂತಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ. ಕೂದಲನ್ನ ಕಟ್ ಮಾಡಿಸಿರ್ಲಿಲ್ಲ. ಆದರೆ ಎಲ್ಲ ಫುಲ್ಲು ಜಾಸ್ತಿ ಆಗಿಬಿಟ್ಟಿತ್ತು, ಕೂದಲು ಬೆಳೆದು ಕಿವಿ ಒಳಗೆಲ್ಲ ಹೋಗೋದು, ಅವನಿಗೂ ಹಿಂಸೆ ಆಗೋದು. ಅದಕ್ಕೆ ನನಗೂ ನೋಡಿ ನನಗೆ ಒಂಥರ ಆಗೋಯ್ತು. ಆಮೇಲೆ ಹೆಂಗೆಂಗೋ ಕಾಣಿಸೋನು ಒಂಥರ. ಸೊ ಎಷ್ಟು ತಲೆ ಬಾಚಿದ್ರೂ ಅದು ನೀಟಾಗಿ ಕೂತ್ಕೊತಿರ್ಲಿಲ್ಲ. ಹಾಗಾಗಿ ನಾನು ಇವತ್ತು ಕಟಿಂಗ್ ಮಾಡಿಸೇ ಬಿಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಅಲ್ಲೇ ಅಜ್ಜಂಪುರದಲ್ಲೇ ಕಟಿಂಗ್ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಬಂದ್ವಿ. ಅದು ಆ್ಯಕ್ಚುಲಿ ಇದು ಶಿವರಾತ್ರಿ ಹಬ್ಬದ ದಿವಸ. ಅವತ್ತು ಸಡನ್ನಾಗಿ ಬೆಳಿಗ್ಗೆ ಡಿಸೈಡ್ ಮಾಡಿಕೊಂಡೆ ನನಗೂ ಆಗ್ತಾಯಿಲ್ಲ, ಸುಸ್ತು, ಹೆಂಗೆಂಗೋ ಆಗೋದು ಅಂದ್ರೂ ಬಂದು ಸುಜು ಇದ್ನಲ್ಲ ಜೊತೇಲಿ, ಬಿಡು ಅಂದ್ಕೊಂಡು ಕರ್ಕೊಂಬಂದು ಕಟಿಂಗ್ ಮಾಡಿಸಿದ್ವಿ. ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಆರಾಮಾಗೆ ಮಾಡಿಸ್ಕೊಂಡ. ಆಮೇಲೆ ಯಾವಾಗ ಹೇರೆಲ್ಲ ಬೀಳೋದಕ್ಕೆ ಶುರುವಾಯಿತು, ಅದು ಚುಚ್ಚೋಕ್ಕೆ ಶುರುವಾಯಿತು ಅವನಿಗೆ. ಆಮೇಲಿಂದ ಇಷ್ಟಪಡ್ತಿರ್ಲಿಲ್ಲ. ಆಮೇಲೆ ಒಂದು ಕತ್ರಿನೂ ಪೇಪರ್ನೂ ಕೊಟ್ಟೆ, ಕಟ್ ಮಾಡ್ಕೊಂಡು ಕೂತ್ಕೊಂಡ. ಇದೇನು ಕತ್ರಿ ಕೊಟ್ಟಿದ್ದೀರಾ ಅನ್ಬೇಡಿ, ಅವನಿಗೆ ಅಭ್ಯಾಸ ಇದೆ. ಮನೇಲೂ ಅವನು ಸೊಪ್ಪೆಲ್ಲ ಕಟ್ ಮಾಡ್ತಿರ್ತಾನೆ ಸುಮ್ಮನೆ ಕೂತ್ಕೊಂಡು ಕತ್ರಿ ತೊಗೊಂಡು. ಅವನಿಗೆ ಗ್ರಿಪ್ ಇದೆ, ಹಾಗಾಗಿ ಕೊಟ್ಟೆ ಕಟ್ ಮಾಡ್ತಿದ್ದ. ಆ್ಯಕ್ಚುಲಿ ಅವನಿಗೆ ಕಟಿಂಗ್ ಶಾಪಲ್ಲಿ ಇದೇ ಫಸ್ಟ್ ಟೈಮ್ ನಾವು ಕಟಿಂಗ್ ಮಾಡಿಸ್ತಾ ಇರೋದು. ಮನೆಗೆ ಕರೆಸ್ಬಿಟ್ಟು ಮಾಡಿಸ್ತಿದ್ವಿ ಊರಲ್ಲಿ. ಹಂಗಾಗಿ ಅವ್ನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದ. ಮನೆಗೆ ಹೋಗೋಣ ಬಾ, ಬಸವನ ಹತ್ರನೇ ಕಟಿಂಗ್ ಮಾಡಿಸೋಣ ಬಾ, ಇಲ್ಲಿ ಬೇಡ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಕೊನೆಯಲ್ಲಿ ಫುಲ್ಲು ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಹಂಗೂ ಏನೇನೋ ಮಾಡಿ ಏನೇನೋ ಸಮಾಧಾನ ಮಾಡಿ ಕಂಪ್ಲೀಟ್ ಮಾಡಿದ್ವಿ. ಪಾಪ ಅವರು ಕಟ್ಟಿಂಗ್ ಮಾಡೋರು ಕೂಡ ಎದ್ರುಕೊಂಡೇ ತುಂಬ ಟೈಮ್ ತೊಗೊಂತು. ಎದ್ರುಕೊಂಡೇ ನಿಧಾನಕ್ಕೆ ಮಾಡಿದ್ರು. ಮಕ್ಕಳಲ್ವಾ, ಸೊ ಅವ್ರಿಗೂ ಭಯ ಇರುತ್ತೆ. ಸೊ ಆಮೇಲಿಂದ ಬಂದು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅವತ್ತು ಹಬ್ಬದ ದಿವಸ. ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ನಿಜವಾಗ್ಲೂ ಇವತ್ತು ಪೂಜೆ ಮಾಡ್ತೀನೋ ಇಲ್ವೋ ಅಂತಲೇ ಅಂದ್ಕೊಂಬಿಟ್ಟಿದ್ದೆ. ಅಷ್ಟು ತುಂಬ ಇದಾಗ್ಬಿಟ್ಟಿತ್ತು, ನನಗೆ ಆಗ್ತಾನೆ ಇರಲಿಲ್ಲ. ಆಮೇಲೆ ಹೆಂಗೋ ವರ್ಷಕ್ಕೊಂದು ಹಬ್ಬ, ಅದನ್ನು ಮಾಡ್ತಿದ್ರೆ ಹಿಂಗೆ ಅಂತಂದ್ಬಿಟ್ಟು ಕಷ್ಟಪಟ್ಕೊಂಡು ಹೆಂಗೋ ಸುಜುನು ಇದ್ನಲ್ಲ, ಅವ್ನು ಹೆಲ್ಪ್ ತೊಗೊಂಡೆ. ಮಣಿ ಇರಲಿಲ್ಲ ಆ್ಯಕ್ಚುಲಿ, ಏನು ಮದುವೆ ಹತ್ರ ಇತ್ತಲ್ಲ, ಊರಿಗೆ ಹೊಟ್ಟೋಗಿದ್ದ. ನಾನು ಸುಜು ಪಾಪು 3 ಜನ ಇದ್ದಿದ್ದು. ಹಾಗಾಗಿ ನಾವು 3 ಜನನೇ ಪೂಜೆ ಎಲ್ಲ ಮಾಡಿದ್ವಿ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿದೆ. ಊರಲ್ಲೆಲ್ಲ ನಾವು ತುಂಬ ಇದಂಗೆ ಮಾಡ್ತೀವಿ, ಇದು ಅಭಿಷೇಕದ ಸಾಮಾನೆಲ್ಲ ತುಂಬ ಇಟ್ಟಿರ್ತೀವಿ. ಬಟ್ ಇಲ್ಲಿ ನನಗೆ ಆಗಿದ್ದು ಒಂದು 5 ಥರದ ಹಾಕೋಣ ಸಾಕು. ಹಾಲು, ಮೊಸರು, ಈ ಥರ ಯಾವ್ದಾದ್ರು ಒಂದು 5 ನೀರು ಹಾಕ್ಬಿಟ್ಟು ಅಭಿಷೇಕ ಮಾಡಿ ಮುಗಿಸ್ಬಿಡೋಣ ಸಿಂಪಲ್ಲಾಗಿ. ನನ್ನ ಕೈಲಿ ಆಗಿದ್ದು ಅಷ್ಟೇ. ಸುಜು ಇರಲಿಲ್ಲ ಅಂದಿದ್ರೆ ನಾನು ಅಷ್ಟು ಮಾಡ್ತಿರ್ಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ. ಅವನು ಇದ್ದಿದ್ದರಿಂದ ಒಂಚೂರು ಅವ್ನು ಹೆಲ್ಪ್ ತೊಗೊಂಡು ಅವ್ನು ಕೂತಿ ಜಾಗಕ್ಕೆ ಎಲ್ಲ ತಂದು ಕೊಡ್ತಿದ್ದ. ನಾನು ಹೆಂಗೋ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಸುಜುಗೆ ಬೇರೆ ಇದು ಎಕ್ಸಾಮ್ ಟೈಮ್, ಅವನಿಗೆ ಫಸ್ಟ್ PU ಮೇಯ್ನ್ ಎಕ್ಸಾಮು ಇವಾಗ ಸ್ಟಾರ್ಟ್ ಆಗಿತ್ತು. ಹಂಗಾಗಿ ನಮಗೂ ಊರಿಗೆ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಸಿಂಪಲ್ಲಾಗಿ ಇರೋ ಜಾಗದಲ್ಲೇ ಮಾಡಿ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಸಿಂಪಲ್ಲಾಗೆ ಮಾಡಿಕೊಂಡೆ. ಫಸ್ಟ್ ಅವರಿಬ್ಬರಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು, ಟೈಮ್ ಆಲ್ರೆಡಿ 9 ಗಂಟೆ ಆಗೋಗಿತ್ತು. ಅದಕ್ಕೆ
ಅವ್ರಿಗಿಬ್ರಿಗೂ ತಿಂಡಿ ತಿನ್ನೋಕ್ಕೆ ಹೇಳಿ ಆಮೇಲೆ ನಾನು ಲಾಸ್ಟಲ್ಲಿ ನಾನು ಮಾಡ್ಕೊತಾ ಇದ್ದೆ. ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ. ನಾನೊಂದು ಮೀಶೋದಲ್ಲಿ ಒಂದು ಸೆಟ್ ಬ್ಯಾಂಗಲ್ನ ತರಿಸಿದ್ದೆ, ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ, ಬಟ್ ತುಂಬ ಕಮ್ಮಿನೇ ಅಮೌಂಟು. ಈ ಥರದ ಬ್ಯಾಂಗಲ್ಗೆಲ್ಲ 500 600 ಈ ಥರ ಪೇ ಮಾಡಬೇಕಾಗುತ್ತೆ. ಬಟ್ ಇದು ನಂಗೆ ಕರೆಕ್ಟಾಗಿ ನೆನಪಿಲ್ಲ, ಒಂದು 200 ಸಮಥಿಂಗ್ ಅಷ್ಟೇನೆ. ಯಾಕಂದರೆ ನಾನು ವೀಡಿಯೋ ಮಾಡೋದಕ್ಕೂ ಇವಾಗ ಅದನ್ನು ವಾಯ್ಸ್ ಓವರ್ ಕೊಡ್ತಾ ಇರೋದಕ್ಕೂ ಗ್ಯಾಪ್ ಸಿಕ್ಕಾಪಟ್ಟೆ ಗ್ಯಾಪ್ ಇದೆ. ಹಾಗಾಗಿ ನನಗದು ಪ್ರೈಸ್ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ, ಬಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ನಾನು ಮದುವೆಗೆ ಅಂತ ಅಂದ್ಬಿಟ್ಟು ಈ ಒಂದು ಬ್ಯಾಂಗಲ್ನ ಬುಕ್ ಮಾಡ್ಕೊಂಡಿದ್ದೆ. ಸೈಜ್ ಆಗಿರ್ಬೋದು, ಕ್ವಾಲಿಟಿ ಇರ್ಬೋದು, ಪ್ರೈಸ್ ಇರ್ಬೋದು, ಎಲ್ಲದೂ ಕೂಡ ತುಂಬಾ ನಂಗೆ ಇಷ್ಟ ಆಯಿತು. ಜೊತೆಗೆ ಇದೊಂದು ಬೆಡ್ ಸ್ಪ್ರೆಡ್ ತರಿಸಿದ್ದೆ. ಇದು ಕೂಡ ಕಮ್ಮಿನೇ, 300 ಸಮಥಿಂಗ್ ಏನೋ ಅಷ್ಟೇ. ಕಿಂಗ್ ಸೈಜೇ ಬರುತ್ತೆ. ಇದ್ರ ಜೊತೆಗೆ ನಾರ್ಮಲ್ಲಾಗಿ ಪಿಲ್ಲೋ ಕವರ್ ಕೊಟ್ಟಿದ್ದಾರೆ 2. ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಅವರಿಬ್ಬರ ಕೈಲೇ ನೀವು ಇಟ್ಕೊಳ್ಳಿ, ನಾನು ವಿಡಿಯೋ ಮಾಡ್ಕೋತೀನಿ ಅಂತಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೆ. ಅದಕ್ಕೆ ಪಾಪು ಕೈಗೆ ಕೊಟ್ಟಿದ್ದೆ, ನೀನೇ ತೋರಿಸು ನಾನು ವಿಡಿಯೋ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು. ಅದು ಪಿಲ್ಲೋ ಕವರ್ 2, ಅದ್ರ ಜೊತೆಗೆ 2 ಚಿಕ್ಕದಾಗಿರೋ ಅಂಥ 2 ಪಿಲ್ಲೋ ಕೂಡ ಕೊಟ್ಟಿದ್ದಾರೆ. ನನಗಿದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕ್ವಾಲಿಟಿ ಈ ಪಿಲ್ಲೋ ಕವರ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಕಮ್ಮಿ ದುಡ್ಡಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಈ ಒಂದು ಬೆಡ್ ಸ್ಪ್ರೆಡ್ಡು. ನಾನು ಅದಕ್ಕೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿತ್ತು. ಸೊ ಆಮೇಲೆ ಇದೊಂದು ಹೇರ್ ಕ್ಲಿಪ್ಸು, ಹೇರ್ ಬ್ಯಾಂಡ್ಸ್ ಎಲ್ಲ ಹೋಲ್ಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದೊಂದು ತರಿಸಿದ್ದೆ. ನಾನೇನು ಮಾಡ್ತಿದ್ದೆ, ಮಿರರ್ ಹತ್ರ ಇದೆ ಅಂತ ಅಂದ್ಬಿಟ್ಟು ಕಿಟಕಿನಲ್ಲಿರೋ ರಾಡ್ಗೆ ಎಲ್ಲ ಕ್ಲಿಪ್ಪು ಹಾಕ್ಬಿಡ್ತಿದ್ದೆ. ಪುನಃ ಕ್ಲಿಪ್ಪೆಲ್ಲ ತೆಗೆದು ಮಂಚದ ಕೆಳಗೆ ಬಿಸಾಕ್ಬಿಡ್ತಿದ್ದ. ಅದಕ್ಕೆ ಅವ್ನ ಕೈಗೆ ಸಿಗ್ತಿರೋಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ಇದೊಂದು ಪ್ರಾಡಕ್ಟ್ ತುಂಬ ನೆಸೆಸಿಟಿ ಇತ್ತು. ಹಾಗಾಗಿ ಕ್ಲಿಪ್ ಹೋಲ್ಡರ್ನ ತರಿಸ್ಕೊಂಡಿದ್ದೆ. ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ ಇದು. ಈ ಥರ ಮಕ್ಕಳಿರೋ ಮನೆಗಳಲ್ಲಿ ಅವ್ರ ಕೈಗೆ ಸಿಗ್ತಿರೋಂಗೆ ಇಡಬೇಕು ಅಂದರೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಆಮೇಲಿಂದ ಅವತ್ತು ಇದೆಲ್ಲ ವೀಡಿಯೋ ಮಾಡಿದ್ನೆಲ್ಲ ಅವತ್ತು ನೈಟ್ ಆ್ಯಕ್ಚುಲಿ ಮಧ್ಯರಾತ್ರಿ 2-3 ಗಂಟೆ ಟ್ರೈನಿಗೆ ಊರಿಗೆ ಹೊರಟ್ವಿ. ಬೆಳಿಗ್ಗೆ ಒಂದು 9 ಗಂಟೆ 10 ಗಂಟೆ ಹಂಗೆಲ್ಲ ಊರಿಗೆ ಬಂದುಬಿಟ್ಟಿದ್ದೆ ನಾನು. ಇನ್ 2 ಡೇಸಲ್ಲಿ ಈ ವಿಡಿಯೋ ಮಾಡಿದ್ದೀನಲ್ಲ, ಇನ್ 2 ಡೇಸಲ್ಲಿ ಮದುವೆ ಇರೋದು ಆ್ಯಕ್ಚುಲಿ. ಸೊ ಅದಕ್ಕೆ ತಲೆಗೆಲ್ಲ ಮೆಹಂದಿ ಎಲ್ಲ ಹಚ್ಚಿಸ್ಕೊಂಡು ಅದು ಡ್ರೈ ಆಗಲಿ ಅಂತ ಕೂತಿದ್ದೆ. ನನ್ನ ಕೈಲಂತೂ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಿಲ್ಲ, ಹಂಗೆ ಆಗ್ಬಿಟ್ಟಿದೆ. ನೈಟ್ ಬೇರೆ ಫುಲ್ಲು ಸ್ಟ್ರೈನ್ ಆಯಿತು. ನಾವು ಅಜ್ಜಂಪುರದಲ್ಲಿ 11 ಗಂಟೆಗೆ ಟ್ರೈನ್ ಹತ್ತಿದ್ದಕ್ಕೆ ಬೀರೂರಲ್ಲಿ ಮತ್ತೆ ಟ್ರೈನ್ ಚೇಂಜ್ ಮಾಡಬೇಕಿತ್ತು. ಅದೊಂದು 1/4 ಗಂಟೆಗೆಲ್ಲ ಬೀರೂರಿಗೆ ಬರುತ್ತೆ ಅಜ್ಜಂಪುರದಿಂದ ಟ್ರೈನು. ಅಲ್ಲಿ ನಮಗೆ ಟ್ರೈನ್ ಇದ್ದಿದ್ದು 3 ಗಂಟೆಗೆ, 2:15ಗೆ. ಬಟ್ ಟ್ರೈನ್ ಬಂದಿದ್ದು ಮಾತ್ರ 3:15 ಏನೋ ಆಗೋಗಿತ್ತು. ಹೆಚ್ಚು ಕಡಿಮೆ ನಾವು ಬೀರೂರು ಸ್ಟೇಷನಲ್ಲೇ 3 ರಿಂದ 3:30 ಗಂಟೆ ಟೈಮ್ ಕೂತಿದ್ದೀವಿ. ನನಗಂತೂ ಕೂತು ಸಾಕಾಗೋಯ್ತು. ಅದರಲ್ಲೂ ಇವನು ಬೇರೆ ಪಾಪುನು ಮಲ್ಕೋ ಅಂದರೂ ಮಲಗ್ತಾಯಿಲ್ಲ, ತೊಡೆ ಮೇಲೆ ಹಾಕೊಂಡು ತಟ್ಟಿದ್ರು ಮಲಗ್ತಾಯಿಲ್ಲ, ಏನೇ ಮಾಡಿದ್ರು ಮಲಗ್ತಾಯಿಲ್ಲ. ಆ ಕಡೆಯಿಂದ ಈ ಕಡೆ ಓಡಾಡೋನು, ಅವ್ನು ಬಿಡು ಓಡಾಡಲಿ ಅಂತ ಬಿಟ್ಟು ಮಲ್ಗೋ ಹಾಗಿಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಸ್ಟ್ರೈನ್ ಆಗೋಯಿತು ಅವತ್ತು ನೈಟ್ ಮಧ್ಯರಾತ್ರಿ ಜರ್ನಿ ಮಾತ್ರ. ಆಮೇಲೆ ಟ್ರೈನ್ ಬಂತು, ಟ್ರೈನ್ ಹತ್ತಿದ್ರೆ ಸೀಟೇ ಇಲ್ಲ, ಎಲ್ಲ ಫುಲ್ ಮಲ್ಕೊಂಬಿಟ್ಟಿದ್ದಾರೆ, ಕೆಳಗಡೆ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಇದೆ. ಸೊ ಆಮೇಲೆ ಪಾಪು ಇರೋದನ್ನು ನೋಡಿಬಿಟ್ಟು ಕೂತ್ಕೊಳ್ಳೋದಕ್ಕೆ ಒಂದು ಸೀಟ್ ಸಿಕ್ತು. ಆಮೇಲೆ ಸುಮಾರು ತಲೆ ಕೂತಿದ್ದೆ. ಆಮೇಲೆ ಇನ್ನೊಂದು ಯಾರೋ ಇಳಿದ್ರು ಅಂತ ಅಲ್ಲಿ ಇನ್ನೊಂದು ಸೀಟ್ ಚೇಂಜ್ ಮಾಡಿ ಒಂದಷ್ಟೊತ್ತು ಮಲ್ಕೊಳ್ಳೋ ಹಂಗೆ ಸೀಟ್ ಸಿಕ್ತು. ಪಾಪು ಇದ್ದಿದ್ದರಿಂದ ಯಾರೂ ಏನೂ ಇದು ಮಾಡಲಿಲ್ಲ, ಸೀಟ್ ಕೊಟ್ಟರು. ಅವನನ್ನು ಮಲ್ಕೊಂಡೆ. ಆವಾಗ ಒಂಚೂರು ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಪುನರ್ವಂಗೂ ತಲೆಗೆಲ್ಲ ಎಣ್ಣೆ ಹಚ್ಚಿದ್ದೆ, ಅವನಿಗೂ ಸ್ನಾನ ಮಾಡಿಸ್ಬೇಕು. ಅದಕ್ಕೆ ಕೂರಿಸ್ಕೊಂಡು ಕೂತಿದ್ದೀನಿ ಅವನನ್ನು. ನನಗೂ ಸುಸ್ತಾಗ್ತಿತ್ತು. ದ್ರಾಕ್ಷಿ ಹಣ್ಣು ತಿನ್ನೋಣ ಅಂದ್ಬಿಟ್ಟು ತೊಗೊಬಂದರೆ ಅವನೇ ಅರ್ಧ ಕಿತ್ಕೊಂಡು ತಿಂತಿದ್ದ. ಸೊ ಅವನಿಗೆ ಆಲ್ರೆಡಿ ಎಲ್ಲ ಕೆಮ್ಮು ಶೀತ ಇರೋದ್ರಿಂದ ಈ ಟೈಮಲ್ಲಿ ದ್ರಾಕ್ಷಿ ಹಣ್ಣು ಕೊಟ್ಟರೆ ಇನ್ನೂ ಸ್ವಲ್ಪ ಅದು ಕಫ ಕಟ್ಟುತ್ತೆ ಅಂದ್ಬಿಟ್ಟು ಅವನ ಹತ್ರ ಕಿತ್ಕೊಂಡು ನಾನು ತಿಂತಿದ್ದೆ. ಸೊ ಇತ್ತೀಚೆಗಂತೂ ಅವನು ಸಿಕ್ಕಾಪಟ್ಟೆ ತಲಾಟೆ ಆಗಿಬಿಟ್ಟಿದ್ದಾನೆ. ಅವ್ನು ಹಿಡಿಯೋಕ್ಕೆ ಆಗ್ತಾಯಿಲ್ಲ ನನಗೆ. ಮುಂಚೆ ಎಲ್ಲ ಹೇಳ್ದಂಗೆಲ್ಲ ಕೇಳೋನು, ಬಟ್ ಇವಾಗ ಸ್ವಲ್ಪ ಬೆಳೀತಾ ಇದ್ದಾನೋ ಅದಕ್ಕೋ ಏನೋ ಗೊತ್ತಿಲ್ಲ, ಫುಲ್ಲು ಚೇಂಜು, ಫುಲ್ಲು ತಲಾಟೆ, ಚೇಷ್ಟೆಗಳು, ಆಟಗಳು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅವನದು.
ನಿನ್ನ ಬಿಡಲಾರೆ ನಾನಿನ್ನ ಬಿಡಲಾರೆ ನಾನಿನ್ನ ಬಿಡಲಾರೆ ನಾನಿನ್ನ ಬಿಡಲಾರೆ ನಾನಿನ್ನ ಬಿಡಲಾರೆ. ಆಮೇಲಿಂದ ಸೀರೆ ಎಲ್ಲದನ್ನು ಪ್ಲೀಟಿಂಗ್ಸ್ ಎಲ್ಲ ಮಾಡಿ ಇಟ್ಕೊಬಿಡೋಣ ಅಂತಂದ್ಬಿಟ್ಟು ಮಾಡಿ ಇಟ್ಕೊತಾ ಇದ್ದೆ. ಈ ಥರ ಎಲ್ಲ ರೆಡಿ ಮಾಡಿ ಫಸ್ಟೇ ಇಟ್ಕೊಂಬಿಟ್ರೆ ಅವತ್ತು ಮದುವೆ ಟೈಮಲ್ಲಿ ತುಂಬ ಟೈಮ್ ತೊಗೊಳ್ಳಲ್ಲ. ಒಂದು 5 ನಿಮಿಷಕ್ಕೆಲ್ಲ ಸೀರೆ ಉಟ್ಕೊಂಬಿಡ್ಬೋದು. ಅದಕ್ಕೆ ನಾನು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ನನಗೆ ಯಾಕೋ ಫುಲ್ಲು ಆಸೆ ಆಗ್ತಿತ್ತು ಉಪ್ಸಾರು ಮುದ್ದೆ ತಿನ್ನಬೇಕು ಅಂತ. ಅಲ್ಲಿಂದನೂ ಅಜ್ಜಂಪುರದಲ್ಲಿದ್ದಾಗಿಂದನೂ ಅಂದ್ಕೊಂಡೇ ಬಂದೆ. ಯಾಕೋ ಉಪ್ಸಾರು ಮುದ್ದೆ ತಿನ್ನಬೇಕಲ್ಲ ಅಂತ ಅನ್ಸೋದು ತುಂಬ ಅನ್ನಿಸ್ಬಿಟ್ಟಿತ್ತು ಯಾಕೋ. ಹಾಗಾಗಿ ಅವತ್ತು ಹೇಳ್ದಂಗೆ ಯಾಕೋ ತಿನ್ನಬೇಕು ಅನ್ನಿಸ್ತಿದೆ, ಅದನ್ನೇ ಮಾಡು ಅಂದ್ಬಿಟ್ಟು ಮಧ್ಯಾಹ್ನ ಉಪ್ಸಾರು ಮುದ್ದೆ ಮಾಡಿಸ್ಕೊಂಡು ತಿಂದೆ. ಬಟ್ ನಾನು ತಿನ್ನೋದು ಸ್ವಲ್ಪನೇ ಆದ್ರೂ ಒಟ್ಟಿನಲ್ಲಿ ತುಂಬ ಗ್ಯಾಪ್ ಆಯ್ತಲ್ಲ ಮುದ್ದೆ ಎಲ್ಲ ತಿಂದು. ಸೊ ತಿನ್ನಬೇಕು ಅಂತ ಆಸೆ ಆಗೋಯಿತು. ಸೊ ಹಂಗಾಗಿ ಮಾಡಿಸ್ಕೊಂಡು ತಿಂದೆ. ಆವತ್ತು ರಾತ್ರಿ ನೀರು ಬಂದಿತ್ತು. ಆ ನೀರಲ್ಲಿ ಮೆಲ್ಲಗೆ ಹೋಗಿ ಯಾರೂ ಇರಲಿಲ್ಲ ಅಂತ ಹೋಗಿ ಆಟ ಆಡ್ತಾ ಕೂತಿದ್ದಾನೆ. ಓಕೆ ಗೈಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗೋಣ. ಬಾಯ್.